ರಾಜಭವನದ ಕದ ತಟ್ಟಿದೆ ಮತ್ತೊಂದು ದೊಡ್ಡ ಹಗರಣ. ಮುಡಾ ಹಗರಣ ಆಯಿತು. ಈಗ ಮತ್ತೊಂದು ದೊಡ್ಡ ಹಗರಣ ರಾಜಭವನದ ಕದವನ್ನ ತಟ್ಟಿರುವಂತದ್ದು. ರಾಜ್ಯಪಾಲರ ಭೇಟಿಗೆ ಒಂದು ಕಡೆ ಲೆಹರ್ ಸಿಂಗ್ ಮುಂದಾಗಿರುವಂತದ್ದು, ರಾಜಭವನದ ಕದವನ್ನ ತಟ್ಟಿದೆ ಮತ್ತೊಂದು ದೊಡ್ಡ ಹಗರಣ. ಸಿದ್ದು ಬಳಿಕ ಖರ್ಗೆ ಕುಟುಂಬ, ಅದಾದ ನಂತರವಾಗಿ ಎಂಬಿ ಪಾಟೀಲ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ಕೆಐಎಡಿಬಿಯಲ್ಲಿ 5 ಎಕರೆ ಜಾಗವನ್ನ ಅಕ್ರಮವಾಗಿ ಪರಭಾರೆ ಮಾಡಿರುವಂತ ಆರೋಪ. ರಾಜ್ಯಪಾಲರನ್ನ ಭೇಟಿಯಾಗಿ ಲೆಹರ್ ಸಿಂಗ್ ಇದರ ಕ್ರಮಕ್ಕೆ ಮುಂದಾಗಬೇಕು ಅಂತ ಆಗ್ರಹ ವ್ಯಕ್ತಪಡಿಸಲಿದ್ದಾರೆ. ಕೈಪಾಳ್ಯದಲ್ಲಿ ಮತ್ತಷ್ಟು ನಾಯಕರಿಗೂ ಪ್ರಾಸಿಕ್ಯೂಷನ್ ಭೂತ ಕಾಡುತ್ತಾ ಹಾಗಿದ್ರೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಬಿಜೆಪಿಗರಿಂದ ಮನವಿಯನ್ನ ಸಲ್ಲಿಸಲಾಗ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಕೈಪಾಳ್ಯದಲ್ಲಿ ಮತ್ತಷ್ಟು ನಾಯಕರಿಗೆ ಪ್ರಾಸಿಕ್ಯೂಷನ್ ಭೀತಿ ಎದುರಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಸೊ ಈಗಾಗಲೇ ಮತ್ತಷ್ಟು ನಾಯಕರು ಅಲರ್ಟ್ ಆಗಲಿದ್ದಾರೆ. ಈ ಹಿಂದೆ ದಾಖಲಾಗಿದ್ದಂತಹ ಖಾಸಗಿ ದೂರಿನ ವಿಚಾರವನ್ನ ಹಿಡಿದುಕೊಂಡು ಮಾತುಕತೆ ಆಡೋದಕ್ಕೆ ಬಿಜೆಪಿ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ರಾಜ್ಯಪಾಲರನ್ನ ಭೇಟಿಯಾಗ್ತಿರುವಂತದ್ದು. ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಕ್ರಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲ ಗೆಹ್ಲೋಟ್ ಮೂಲಕ ತನಿಖೆಗೆ ಬಿಜೆಪಿ ಒತ್ತಡವನ್ನ ಏರುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಬಿಜೆಪಿಗರಿಂದ ಮನವಿಯನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣ ಏನು, ಕೆಐಎಡಿಬಿ ಹಗರಣ ಯಾವ ರೀತಿಯಾಗಿ ಬಾಧಿಸುತ್ತೆ ಇವರನ್ನ ಅನ್ನುವಂಥದ್ದನ್ನ ನೋಡುವುದಾದ್ರೆ, ಬೆಂಗಳೂರಿನ ಏರೋಸ್ಪೇಸ್ ಬಳಿ ಕೆಐಎಡಿಬಿಯ 5 ಎಕರೆ ಜಾಗವನ್ನ SC STಗಳಿಗೆ ನೀಡಬೇಕು ಅನ್ನುವಂತ ಒಂದು ನಿಬಂಧನೆ ಇದೆ. ಕೆಳ ಹಂತದ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರ ಹಂಚಿಕೆಯನ್ನ ಮಾಡಬೇಕಾಗಿತ್ತು ಆ ಒಂದು ಜಾಗವನ್ನ. ಆದ್ರೆ ಅದೇ 5 ಎಕರೆ ಜಾಗವನ್ನ ಮಲ್ಲಿಕಾರ್ಜುನ ಕುಟುಂಬಕ್ಕೆ ನೀಡಿಕೆ ಮಾಡಲಾಗಿದೆ. ಸೊ ಎಲ್ಲೋ ಒಂದು ಕಡೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಕೊಟ್ಟಿರುವಂತಹ ಎಂಬಿ ಪಾಟೀಲ್ ಅವರು, ಸಚಿವರು ಎಂಬಿ ಪಾಟೀಲ್ ಅವರು ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಕೊಟ್ಟಿದ್ದಾರೆ. ಸೊ ಸಿಎಂ ಪತ್ನಿಗೆ ಹಂಚಿಕೆ ಆದಂತೆ ಖರ್ಗೆ ಕುಟುಂಬಕ್ಕೂ ಕೂಡ ಜಾಗ ಹಂಚಿಕೆ ಆಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಸೊ ಇದೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ಒಂದ್ ಕಡೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂತಹ ಪ್ರತಿಭಟನೆ ಸಾಗ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ಕೆಲವೊಂದಿಷ್ಟು ಸಚಿವರಗಳ ಮೇಲೆ ಈಗ ಬಿಜೆಪಿ ನಾಯಕರು ಕಣ್ಣಿಟ್ಟು ಹಳೆಯ ಕೆಲವೊಂದಿಷ್ಟು ಹಗರಣದ ಜಾಗದ ವಿಚಾರವಾಗಿ ಈಗ ದಾವೆ ಹೂಡೋದಕ್ಕೆ ಮುಂದಾಗಿರುವಂತದ್ದು. ರಾಜ್ಯಪಾಲರು ಈ ದಾವೆಯನ್ನ ಸ್ವೀಕರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರಾ? ಕೆಲವೊಂದಿಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ತಾರಾ? 5 ಎಕರೆ ಜಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಹೇಗೋಯ್ತು? ಸಚಿವ ಎಂಬಿ ಪಾಟೀಲ್ ಅವರು ಟ್ರಸ್ಟ್ಗೆ ಹೇಗೆ ಕೊಟ್ರು ಅನ್ನುವ ವಿಚಾರವಾಗಿ ಎಲ್ಲಾ ಮಾಹಿತಿಯನ್ನ ರಾಜ್ಯಪಾಲರು ಸಂಗ್ರಹ ಮಾಡಲಿದ್ದಾರೆ. ಎಸಿಸಿ ಅಧ್ಯಕ್ಷರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ 5 ಎಕರೆ ಜಾಗದ ಅಕ್ರಮ ಪರಭಾರೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ, ಅವರ ಬುಡಕ್ಕೂ ಕೂಡ ಇದು ಹೋಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕೆ. ಅಕಸ್ಮಾತ್ ಪ್ರಾಸಿಕ್ಯೂಷನ್ ವಿಚಾರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಮೂವ್ ಮಾಡಿದ್ರೆ ತನಿಖೆಯನ್ನ ಎದುರಿಸಬೇಕಾಗತ್ತೆ. ಸ್ವಯಂ ಪ್ರೇರಿತವಾಗಿ FIR ಅನ್ನ ದಾಖಲು ಮಾಡಿಕೊಂಡು ಇದೇ ವಿಚಾರವಾಗಿ ಯಾರ ಮೇಲೆ ಹಗರಣ ಹಾಗೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುತ್ತೋ ಅವರ ಮೇಲೆ ತನಿಖೆಯನ್ನು ಕೂಡ ನಡೆಸಲಾಗುತ್ತೆ. ಆದರೆ ಮಲ್ಲಿಕಾರ್ಜುನ ಕುಟುಂಬಕ್ಕೆ ಹೇಗೆ